ಪ್ರಾಪರ್ಟಿಗಳು ಡಾಕ್ಯುಮೆಂಟ್ ಮಾಡ್ಕೊಳ್ಳುವಾಗ 3 ಸೈಟ್ ಡಾಕ್ಯುಮೆಂಟ್ ನ ಸಪರೇಟ್ ಆಗು ಮಾಡ್ಬೋದು, ಒಂದ್ರಲ್ಲೇ ಹಾಕ್ಬೋದು. ಎರಡಕ್ಕೂ ಒಂದೇ ಫೀಸೇ. ಈ ಸಪರೇಟ್ ಮಾಡೋದಕ್ಕೂ ಒಂದೇ ಮಾಡ್ಕೊಂಡಾಗ ಏನೆಲ್ಲ ಸಮಸ್ಯೆ ಬರುತ್ತೆ ಗೊತ್ತಾ? ಹೆಂಗೆಲ್ಲ ಸಿಗಾಕೊಂತೀರೋ ಗೊತ್ತಾ? ಹೇಳಕ್ ಆಗಲ್ಲ. ಕೆಲವರು ಅಡ್ವೈಸ್ ಮಾಡ್ಬಿಟ್ಟು ಐಟಮ್ ನಂಬರ್ 1, 2, 3 ಅಂತ ರಿಜಿಸ್ಟರ್ ಮಾಡ್ಬಿಟ್ಟಿರ್ತಾರೆ. ಈ ಐಟಮ್ ನಂಬರ್ 1, 2, 3 ಅಂತ ಮಾಡುವಾಗ ಒಂದೇ ಡಾಕ್ಯುಮೆಂಟ್ ಇರ್ಲಿ, ಬಟ್ ಸೇಫ್ಟಿಯಾಗಿ ಏನು ಮಾಡಿಟ್ಟಿದ್ರಿ ಅಂದಾಗ ಫ್ಯೂಚರ್ ಅಲ್ಲಿ ಆ 1, 2, 3 ಐಟಮ್ ಅಲ್ಲಿ ಯಾವ್ದಾದ್ರು ಒಂದು ಐಟಮ್ ಮಾರ್ಬೇಕು ಅಂದಾಗ ಸಮಸ್ಯೆ ಬರುತ್ತಲ್ವಾ? ಅದ್ರ ಬಗ್ಗೆನೆ ಇವತ್ತು ಅವೇರ್ನೆಸ್ ಕೊಡ್ತಾ ಇದ್ದೀನಿ. ಈ ತರ ಐಟಮ್ ಪ್ರಾಪರ್ಟಿಗಳು ಮರ್ಜ್ ಮಾಡಿ ತಗೊಳ್ಳುವಾಗ ಏನೆಲ್ಲ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬರುತ್ತೆ ಅಂತ ನನ್ ಗೊತ್ತಿರಂಗೆ ನಿಮ್ ಜೊತೆ ಇವತ್ತು ಈ ವಿಡಿಯೋಲಿ ಹಂಚ್ಕೊಂತಾ ಇದೀನಿ. ಫ್ಯಾಮಿಲಿಗಳಲ್ಲಿ ಪಾರ್ಟಿಷನ್ ಮಾಡ್ತಾರೆ, ಅಂದ್ರೆ ಭಾಗ ಮಾಡ್ತಾರೆ ಆಸ್ತಿನ. ಮಗನ್ಗೆ, ಹಿರಿ ಮಗನ್ಗೆ, ಮಗಳಿಗೆ ಅಂತ ಭಾಗ ಮಾಡುವಾಗ ಈ ಐಟಮ್ಗಳು ಯೂಸ್ ಆಗುತ್ತೆ. ಐಟಮ್ ನಂಬರ್ 1 ಪ್ರಾಪರ್ಟಿ ಬಿಲಾಂಗ್ಸ್ ಟು ಇವ್ರಿಗೆ, ಐಟಮ್ ನಂಬರ್ 2 ಬಿಲಾಂಗ್ಸ್ ಟು ಇವ್ರಿಗೆ ಅಂತ, ಅಥವಾ ಶೆಡ್ಯೂಲ್ ಎ ಅಂತ ಹಾಕ್ಬಿಟ್ಟು ಐಟಮ್ ನಂಬರ್ 1 ಐಟಮ್ ನಂಬರ್ 2 ಇವ್ರಿಗೆ ಹೋಗ್ತಾ ಇದೆ, ಶೆಡ್ಯೂಲ್ ಬಿ ಐಟಮ್ ನಂಬರ್ 1, 2, 3 ಇವ್ರಿಗೆ ಹೋಗ್ತಾ ಇದೆ ಅಂತ ಈ ತರ ಐಟಮ್ಗಳನ್ನ ಯೂಸ್ ಮಾಡ್ತಾರೆ ಪ್ರಾಪರ್ಟಿಗಳಲ್ಲಿ. ಈ ಬೈಫರ್ಕೇಶನ್ ಅಲ್ಲೂ ಐಟಮ್ಗಳು ಯೂಸ್ ಮಾಡುವಾಗ ತುಂಬಾ ಜನ ತಪ್ಪೇನ್ ಗೊತ್ತಾ ಮಾಡೋದು? ಈ ಐಟಮ್ಗಳನ್ನ ಯೂಸ್ ಮಾಡುವಾಗ ಅದರದೇ ಐಟಮ್ಗೆ ಸಪರೇಟ್ ಆಗಿ ಒಂದು ಡಾಕ್ಯುಮೆಂಟ್ ಮಾಡ್ಕೊಬೇಕು. ತುಂಬಾ ಜನ ಮಾಡ್ಕೊಳಲ್ಲ. ಏನಾಗುತ್ತೆ ಅಂದಾಗ ಈ ಕುಟುಂಬದಲ್ಲಿ ಭಾಗ ಆಗುವಾಗ ಫಸ್ಟ್ ನನಗೆ ಭಾಗ ಬಂದ್ಬಿಟ್ರೆ ಸಾಕು ಅಂತ ಒಂದೇ ಡಾಕ್ಯುಮೆಂಟ್ ಅಲ್ಲಿ ಈ ಐಟಮ್ಗಳೆಲ್ಲ ಕ್ಲಬ್ ಆಗಿರೋ ಡಾಕ್ಯುಮೆಂಟ್ ಮಾಡ್ಬಿಡ್ತಾರೆ. ಇದು ಕುಟುಂಬದಲ್ಲಿ ಇರುವ ಸದಸ್ಯರುಗಳಿಗೆ ಈ ತರ ಮಾಡ್ತಾರೆ ಅಂದಾಗ ಕೆಲವರು ಲೇಔಟ್ ಅಲ್ಲಿ ಪ್ರಾಪರ್ಟಿ ಇಷ್ಟ ಆದಾಗ, ಉದಾಹರಣೆಗೆ ಒಂದ್ 3 ಪ್ರಾಪರ್ಟಿ ಅವ್ರಿಗೆ ಇಷ್ಟ ಆಗಿರುತ್ತೆ. ಆ 3 ಪ್ರಾಪರ್ಟಿನೂ ಒಂದೇ ಸತಿ ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಸಪರೇಟ್ ಆಗಿ ಮಾಡ್ಕೊಬೇಕು. ಆದ್ರೆ ಯಾರ್ ಅಡ್ವೈಸ್ ಮಾಡಿ ಯಾರ್ ಸಜೆಷನ್ ಮಾಡ್ತಾರೋ ಗೊತ್ತಿಲ್ಲ, ಒಂದೇ ಡಾಕ್ಯುಮೆಂಟ್ ಅಲ್ಲಿ ಐಟಮ್ ನಂಬರ್ 1, 2, 3 ಅಂತ ಮೂರನ್ನು ಒಂದೇ ಡಾಕ್ಯುಮೆಂಟ್ ಅಲ್ಲಿ ಒಂದೇ ನಂಬರ್ ರಿಜಿಸ್ಟರ್ ಮಾಡ್ಬಿಡ್ತಾರೆ. ಈ ತರ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಎಷ್ಟು ಸಮಸ್ಯೆ ಬರುತ್ತೆ ಗೊತ್ತಾ? ನಾಳೆ ದಿನ ನಿಮಗ್ ಕಷ್ಟ ಬಂತು, ಒಂದ್ ಪ್ರಾಪರ್ಟಿನ ಡಿಸ್ಪೋಸ್ ಮಾಡ್ಬೇಕು ಅಂದಾಗ ಏನ್ ಮಾಡ್ತೀರಾ? ನಿಮಗೆ 3 ಐಟಮ್ಗೂ ಒಂದೇ ಡಾಕ್ಯುಮೆಂಟ್ ಆಗಿರುತ್ತೆ. ಈ ತರ ಐಟಮ್ ಅಲ್ಲಿ ಕೆಲವರು ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಿರ್ತಾರೆ. ಇದನ್ನ ತುಂಬಾ ಜನ ಹೇಳಲ್ಲ, ಹಾಗೆ ಪಾಲನೆ ಮಾಡಲ್ಲ. ಇದ್ರ ಬಗ್ಗೆ ಕೆಲವು ಅವೇರ್ನೆಸ್ ಕೊಡೋಣ. ಯಾಕಂದ್ರೆ ಈ ತರ ಐಟಮ್ ಪ್ರಾಪರ್ಟಿಗಳು ಬಂದಾಗ ಮುಂದಿನ ದಿನಗಳಲ್ಲಿ ಏನ್ ಸೇಫ್ಟಿ, ಏನ್ ಸೆಕ್ಯೂರ್, ಯಾವ ತರ ಡಾಕ್ಯುಮೆಂಟ್ ನ ನಾವು ಎಕ್ಸ್ಟ್ರಾ ಮಾಡಿರ್ಬೇಕು ಅನ್ನೋದನ್ನೇ ಇವತ್ತು ನಾನು ಗೊತ್ತಿರಂಗ್ ತಿಳಿಸ್ಕೊಡ್ತಾ ಇದೀನಿ. ಮೊದ್ಲಿಗೆ ಈ ಸೈಟ್ ಗಳ ಬಗ್ಗೆ ಐಟಮ್ ಸೀರೀಸ್ ಅಲ್ಲಿ ರಿಜಿಸ್ಟರ್ ಮಾಡೋದನ್ನ ತಿಳಿಸ್ಬಿಡೋಣ. ಒಂದ್ ಲೇಔಟ್ ಅಲ್ಲಿ 2 ಸೈಟು ನಿಮ್ಗೆ ಇಷ್ಟ ಆಗಿರುತ್ತೆ. 2 ಸೈಟ್ಗೆ ಸಪರೇಟ್ ಆಗಿ ಸೇಲ್ ಡೀಡ್ ಮಾಡ್ಕೊಬೇಕು. ಅವಾಗ ಸಪರೇಟ್ ಸೇಲ್ ಡೀಡ್ ನಂಬರ್ಗಳು ಜನರೇಟ್ ಆಯ್ತದೆ. ಕೆಲವರು ಒಂದೇ ನಂಬರ್ ಅಲ್ಲಿ 2 ಸೈಟ್ ರಿಜಿಸ್ಟರ್ ಮಾಡ್ಬಿಟ್ಟಿರ್ತಾರೆ, ಐಟಮ್ ನಂಬರ್ 1, ಐಟಮ್ ನಂಬರ್ 2 ಅಂತ. ಈ ರೀತಿ ನೀವು ಮಾಡ್ಕೊಂಡ್ರಿ ಅಂದಾಗ ಸಬ್ ರಿಜಿಸ್ಟರ್ ಆಫೀಸ್ ಗಳಲ್ಲಿ ಒಂದು ಆಪ್ಷನ್ ಇದೆ, ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ ಅಂತ. ನೀವು ಒಂದೇ ನಂಬರ್ಗೆ 2 ಐಟಮ್ ರಿಜಿಸ್ಟರ್ ಮಾಡಿದ್ರಿ ಅಂದಾಗ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನೀವು ಮೊದಲೇ ಇಂಟಿಮೇಟ್ ಕೊಟ್ರಿ ಅಂದಾಗ, ಅಥವಾ ಯಾರು ನಿಮ್ಗೆ ರಿಜಿಸ್ಟರ್ಗೆ ಹೆಲ್ಪ್ ಮಾಡ್ತಾರಲ್ಲ ಅವ್ರು ನೀವು 2 ಐಟಮ್ ಒಟ್ಟಿಗೆ ಹಾಕಿದಾಗ ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ ಎರಡನ್ನು ಒಟ್ಟಿಗೆ ರಿಜಿಸ್ಟರ್ ಮಾಡಿಸಿ ಅಂತ ಹೇಳ್ಬೇಕು. ಯಾಕಂದ್ರೆ ನಾಳೆ ಸಮಸ್ಯೆ ಬಂತು ಅಂದಾಗ, ಒಂದು ಪ್ರಾಪರ್ಟಿ ಮಾರಿದಾಗ ಫಸ್ಟ್ ಕಾಪಿನೋ ಸೆಕೆಂಡ್ ಕಾಪಿನೋ ಅವ್ರು ಕೊಟ್ಟಾಗ ನಿಮ್ಗೆ ಇನ್ನೊಂದು ಕಾಪಿ ಇರುತ್ತೆ. ಒಂದೇ ನಂಬರ್ ಅಲ್ಲಿ ಈ ತರ ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿನ ಯೂಸ್ ಮಾಡ್ಲಿಲ್ಲ ಅಂದಾಗ ಮುಂದಿನ ದಿನದಲ್ಲಿ ನಿಮಗ್ ಕಷ್ಟ ಬಂತು ಅಂದಾಗ ಮಾರಕ್ ಇಟ್ಟಾಗ ನಿಮ್ ಹತ್ರ ಒಂದೇ ಇರುತ್ತೆ ರಿಜಿಸ್ಟರ್ ಆಗಿರೋದು. ಒಂದು ಸೈಟ್ ಮಾರಾಟ ಮಾರುವಾಗ ತಗೊಳ್ಳೋನ್ಗೆ ಯಾವ ಪತ್ರ ಕೊಡ್ತೀರಾ? ನಿಮ್ ಹತ್ರ ಪತ್ರನೇ ಇರಲ್ಲ. ಈ ತರ ಸಮಸ್ಯೆಯಲ್ಲಿ ಸಿಗಾಕೊಂಡಿರೋರು ಇದ್ದಾರೆ. ಅವರಿಗೆ ಒಂದು ಅವೇರ್ನೆಸ್ ಕೊಡೋಣ. ಈ ರೀತಿ ಒಂದೇ ಪೇಪರ್ ಅಲ್ಲಿ 2 ಐಟಮ್ ಮಾಡ್ಕೊಂಡು ಒಂದೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ರಿ ಅಂದಾಗ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು? ನಿಮ್ಮ ಹತ್ರ ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಐಟಮ್ ನಂಬರ್ 1, ಐಟಮ್ ನಂಬರ್ 2ಗೆ ಒಂದೇ ಡಾಕ್ಯುಮೆಂಟ್ ಇರುತ್ತೆ. ಆದ್ರೆ ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ ಅಂತ ನೀವು ತಗೊಂಡಿರಲ್ಲ.
ಅದು ನಿಮ್ಮ ಮಿಸ್ಟೇಕ್ ಆಗಿರುತ್ತೆ. ನಿಮ್ಗೆ ಕರೆಕ್ಟ್ ಆಗಿ ಯಾರು ರೆಫರ್ ಮಾಡಿರಲ್ಲ. ಈಗ ನಿಮಗ್ ಕಷ್ಟ ಬಂತು ಅಂದಾಗ ಐಟಮ್ ನಂಬರ್ 1 ಐಟಮ್ ನಂಬರ್ 2 ಮಾರ್ಬೇಕು ಅಂದಾಗ ತಗೊಳ್ಳೋರು ಒರಿಜಿನಲ್ ಪತ್ರ ನಿಮ್ದು ಕೇಳ್ತಾ ತಾನೆ, ನಿಮಗ್ ಇರಲ್ಲ. ಈ ತರ ಸಮಸ್ಯೆ ಬಂದಾಗ ನೀವು ತಿರ್ಗಾ ಹೋಗ್ಬಿಟ್ಟು 2 ಡಾಕ್ಯುಮೆಂಟ್ ಒಂದ್ರಲ್ಲೇ ಆಗಿದೆ, ಇದಕ್ಕೆ ರೆಕ್ಟಿಫೈ ಮಾಡ್ಕೊಡಿ ಅಂದಾಗ ಪ್ರೀವಿಯಸ್ ಓನರ್ ಬರ್ತಾರ? ಬರಲ್ಲ. ಆಗ ನಿಮಗೆ ಒಂದು ಆಪ್ಷನ್ ನನಗ್ ತಿಳಿದಿರಂಗ್ ಏನಪ್ಪಾ ಅಂದಾಗ, ಸೊ 2 ಐಟಮ್ ಇರೋ ಪ್ರಾಪರ್ಟಿ ಒಂದೇ ಡಾಕ್ಯುಮೆಂಟ್ ನ ಒಂದು ಪ್ರಾಪರ್ಟಿ ಮಾರ್ಬೇಕು ಅಂದಾಗ ತಗೊಳ್ಳೋನು ನೀವು ತಗೊಂಡಿರೋ ಡಾಕ್ಯುಮೆಂಟ್ ಕೇಳ್ತಾನೆ, ನೀವು ಅದ್ ಕೊಡ್ಲೇಬೇಕು. ಅದಾದ್ಮೇಲೆ ನೀವು ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಬಹುದು, ಸೆಲ್ಫ್ ಡಿಕ್ಲರೇಷನ್ ಡೀಡ್ ಅಂತ. ಇದರಿಂದ ಏನಪ್ಪಾ ನಿಮ್ಗೆ ಯೂಸ್ ಅಂದಾಗ, ಈ ತರ ನಾನು 2 ಪ್ರಾಪರ್ಟಿ ಇರುವ ಸೊತ್ತನ್ನ ಒಂದೇ ಡಾಕ್ಯುಮೆಂಟ್ ಅಲ್ಲಿ ಮಾಡ್ಕೊಂಡಿದ್ದೆ, ಈಗ ಅದರಲ್ಲಿ ಒಂದು ಪ್ರಾಪರ್ಟಿನ ನಾನು ಮಾರಿದೀನಿ. ಏನು ಒರಿಜಿನಲ್ ಪತ್ರ ಇತ್ತಲ್ಲ 2 ಐಟಮ್ದುನು ಒಬ್ರು ಕೊಟ್ಬಿಟ್ಟಿದೀನಿ, ಯಾರು ತಗೊಂಡ್ರಲ್ಲ ಅವ್ರಿಗೆ. ಈಗ ನನ್ನ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲ, ಏನು ರಿಮೈನಿಂಗ್ ಪೋರ್ಷನ್ ಇನ್ನೊಂದು ಐಟಮ್ದು ಪ್ರಾಪರ್ಟಿ ಇತ್ತಲ್ಲ ಅದನ್ನ ನಾನು ಇವಾಗ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಂಡು ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂತ ಇದೀನಿ ಅಂತ ಮಾಡ್ಕೊಬಹುದು. ಒಂದೇ ಲೇಔಟ್ ಅಲ್ಲಿ 3-4 ಸೈಟ್ ನಿಮ್ಗೆ ಇಷ್ಟ ಆಗಿ ಸೇಲ್ ಡೀಡ್ ಮಾಡ್ಕೊಳ್ಳುವಾಗ ಇಂಡಿವಿಜುವಲ್ ಆಗಿ ಮಾಡ್ಕೊಂಡಿಲ್ಲ ಅಂದಾಗ ಈ ಸಮಸ್ಯೆ, ಅಥವಾ ಮೂರನ್ನು ಕ್ಲಬ್ ಮಾಡಿದಾಗ ಐಟಮ್ ನಂಬರ್ 1, 2, 3 ಸಪರೇಟ್ ಆಗಿ ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ ಮಾಡ್ಕೊಂಡಿಲ್ಲ ಅಂದಾಗ ಈಗ ಹೇಳಿದ್ನಲ್ಲ ಇದೇ ಯೂಸ್ ಆಗೋದು. ಇದೇ ರೀತಿ ಡೀಲ್ ಮೂಲಕನೋ ಅಥವಾ ಪಾರ್ಟಿಷನ್ ಮೂಲಕನೋ ಅಥವಾ ಬೈಫರ್ಕೇಶನ್ ಮೂಲಕನೋ ನಿಮ್ಗೆ ಶೆಡ್ಯೂಲ್ ವೈಸ್ ಐಟಮ್ ನಂಬರ್ 1, 2, 3 ಅಂತ ಬಂದಿದ್ದು ನಿಮ್ಗೆ ಒಂದೇ ಡಾಕ್ಯುಮೆಂಟ್ ಇದ್ದಾಗ ನೀವು ಇದೇ ತರಾನೇ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಇಂಡಿವಿಜುವಲ್ ಆಗಿ ಡಾಕ್ಯುಮೆಂಟ್ ಮಾಡಿಕೊಂಡ್ರಿ ಅಂದಾಗ ನಾಳೆ ದಿನ ಆ ಇಂಡಿವಿಜುವಲ್ ಐಟಮ್ ಗಳಿಗೆ ಲೋನ್ಗಾಗ್ಲಿ ಸೇಲ್ಗಾಗ್ಲಿ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಇಷ್ಟೆಲ್ಲ ಹೇಳಿದ್ದು ತುಂಬಾ ಜನಕ್ಕೆ ಅರ್ಥ ಆಗೇ ಇರಲ್ಲ. ಇಲ್ಲಿವರೆಗೂ ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಆಗ ನಿಮ್ದು ಈ ತರ ಯಾವ್ದೋ ಡಾಕ್ಯುಮೆಂಟ್ ಇತ್ತು ಅಂದಾಗ ಏನ್ ಮಾಡ್ಕೊಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದೀನಿ, ಅವೇರ್ನೆಸ್ ಕೊಟ್ಟಿದೀನಿ, ಹಾಗೆ ಒಳ್ಳೆ ಮಾಹಿತಿನ ಹಂಚ್ಕೊಟ್ಟಿದೀನಿ. ಬಟ್ ಏನಪ್ಪಾ ಅಂದಾಗ ನಾನು ತಿಳಿಸಿದ ಮಾಹಿತಿ ನಿಮ್ಗೆ ಅರ್ಥ ಆಗ್ಬೇಕು. ಇದು ಇಂಪಾರ್ಟೆಂಟ್. ನನಗ್ ತಿಳಿದಿರಂಗೆ ನೀವೇನಂತೀರಾ? ಕೊನೆದಾಗ ಒಂದ್ ಮಾತು, ಈ ತರದ ಮಾಹಿತಿಗಳನ್ನ ವಿಡಿಯೋ ಮಾಡಿ ತಿಳಿಸ್ತಾ ಇರುವ ಒಂದೇ ಒಂದು ಉದ್ದೇಶ, ಪ್ರಾಪರ್ಟಿಗಳಲ್ಲಿ ನಿಮ್ಗೆ ಅವೇರ್ನೆಸ್ ಬರ್ಬೇಕು, ಡಾಕ್ಯುಮೆಂಟ್ ಗಳ ನಾಲೆಜ್ ತಿಳ್ಕೊಬೇಕು. ನಾಳೆ ದಿನ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ನಿಮ್ಮ ಸೊತ್ತಿಗೆ ಯಾವುದೇ ಸಮಸ್ಯೆ ಬಂತು ಅಂದಾಗ ಆ ಡಾಕ್ಯುಮೆಂಟ್ ಮಾತಾಡ್ಬೇಕು, ಕೋರ್ಟ್ ಅಲ್ಲಿ ಎವಿಡೆನ್ಸ್ ಗಳಾಗಬೇಕು ಅಂತ ಒಂದೇ ಉದ್ದೇಶದಿಂದ ಈ ತರದ ಅವೇರ್ನೆಸ್ ಕೊಡ್ತಾ ಇರೋದು. ಪ್ರಾಪರ್ಟಿಗಳಲ್ಲಿ ಯಾವತ್ತೇ ಆಗ್ಲಿ ನನ್ನ ಸಬ್ಸ್ಕ್ರೈಬರ್ಗೆ ಮೋಸ ಆಗ್ಬಾರ್ದು ಅನ್ನುವ ಒಂದು ಒಳ್ಳೆ ಉದ್ದೇಶದಿಂದ ಈ ಮಾಹಿತಿಗಳನ್ನ ಹಂಚ್ತಾ ಇರೋದೇ ಹೊರತು ಬೇರೆ ಇನ್ನೇನು ಇಲ್ಲ.